ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾವು ಗೋಬರ್ ಗ್ಯಾಸ್ ಸ್ಲರಿ ಘನಜೀವಾಮೃತ ನಂಬರ್ 3. ಮೂರನೇದು ಎಲ್ಲರಿಗೂ ಇರುವಂಥ ಪ್ರಶ್ನೆ. ये क्या बोल रहे हैं? What are you saying? I don't know. ये क्या बोल रहे हैं? कन्नड़ में बोलो बोल रहा हूँ. ಯಾವ ಬೋಲ್ರೆ ಗೋ ಆಧಾರಿತ ಕೃಷಿ ಟೀಕ್ನೆ ಗೋಬರ್ ಇಸ್ತಮಂತ ನೀವು ನಿರಂತರವಾಗಿ ಗೋ ಆಧಾರಿತ ಕೃಷಿಲಿ ಗೊಬ್ಬರನ್ನ ಉಪಯೋಗಿಸಲೇಬಾರದು ಹಸುವಿನ ಗೊಬ್ಬರ ರೂಪದಲ್ಲಿ ಅಂತ ಹೇಳಿದಿರ. ಇಲ್ಲಿ ನೀವು ಅದನ್ನು ಉಪಯೋಗಿಸಕ್ಕೆ ಹೇಳ್ತಿದ್ರೆ ಸರಿನಾ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ಏನು ಹೇಳಿದ್ರು ಅಂದ್ರೆ ಏನಿಲ್ಲ, ಇದನ್ನ ನಾವು ಗೊಬ್ಬರವಾಗಿ ಉಪಯೋಗಿಸ್ಕೊಳಕ್ಕೆ ಅಂತ ತಯಾರು ಮಾಡ್ತಿಲ್ಲ, ಇರೋದನ್ನ ತಗೊಂಡು ನೀವು ಘನಜೀವಾಮೃತ ತಯಾರಿಸಿ ಅತಿ ಕೇವಲ 10 ಬಾಣ್ಲಿ ಸಗಣಿಲಿ 1 ಎಕರೆಗೆ ಉಪಯೋಗಿಸ್ಕೊಳಕ್ಕೆ ಹೇಳ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. It is not in tonnage. Only 100 kg as a culture. If you have 30 cows, 2 bullocks, then you will have the cow dung manure. It is correct? ಹೋಗಿ ಕೂತ್ಕೊಳ್ಳಿ. How will you utilize? ಇಲ್ಲಿ ಏನಾಗುತ್ತೆ ಅಂದ್ರೆ How ಪ್ರಶ್ನೆ, will you utilize? Tell me. ಇಲ್ಲೊಂದು ಪ್ರಶ್ನೆ ಇದೆ, 1 ನಿಮಿಷ. ಇದಕ್ಕೆ ಪ್ರಶ್ನೆ ಅಲ್ಲಿ ಬಂದು ಇದಾವೆ. ಪ್ರಶ್ನೆ ಏನಿದೆ ಅಂದ್ರೆ ನಮ್ಮ ಹತ್ರ ಒಂದು कुछ भी सवाल पूछते रहते हैं. अरे आपके पास गाय है, बैल है, घर में वो अपना काउ डंग मैन्यूर है, उसका क्या करेंगे आप? उपयोग तो करना पड़ेगा ना. ಇಲ್ಲೇನಾಗುತ್ತೆ ಅಂದರೆ 1 ಹಸು ಇರಲಿ 2 ಹಸು ಇರ್ಬೋದು, ನಮ್ಮ ಹತ್ರ 1 ಎತ್ತಿರ್ಬೋದು, ಅದು ನಿರಂತರವಾಗಿ ಅದನ್ನು ಶೇಖರಣೆ ಮಾಡ್ತಾ ಇರ್ತೀವಿ ನಾವು. ದಿನ 10 ದಿವಸದ ಸಗಣಿ ಅಂತ ತಗೊಂಡು ನಾವು ಘನಜೀವಾಮೃತ ತಯಾರಿಸೋದಿಲ್ಲ. ಒಂದು ಕಡೆ ಎಲ್ಲೇ ಮಾಡಿರ್ತಾರೋ ಅದನ್ನು ತೆಗೆದು ಆಚೆ ಹಾಕ್ಲೇಬೇಕು. ಆಗ್ತಾಗ ಅದು ರಾಶಿ ಆಗೇ ಆಗುತ್ತೆ. ಅದು ಗೊಬ್ಬರ ಏನು ಮಾಡೋದು ಅದನ್ನ? आपके पास अगर 10 गाय है, बैल है और आपके पास गोबर खाद है, आप क्या करेंगे? उसका उपयोग करेंगे, फेंक देंगे, क्या करेंगे आप? ಇವಾಗ ಏನಾಗ್ಬಿಡುತ್ತೆ ಅಂದರೆ ನಿಮ್ಮ ಹತ್ರ ನಾಟಿ ಹಸು ಇವೆಲ್ಲ ಹೆಚ್ಚಿಗಿರ್ತವೆ. ಅಂಥ ಸಮಯದಲ್ಲಿ ಸಗಣಿ ಅಥವಾ ಒಂದೇ ಇದ್ರೂ ಕೂಡ ನಮ್ಮ ಹತ್ರ ಇರುವಂಥ 1-2 ಎಕರೆಗೆ ಅದು ಜಾಸ್ತಿ ಆಗುತ್ತೆ. ಅದನ್ನು ರಾಶಿ ಹಾಕಿರ್ತೀವಿ. ರಾಶಿ ಹಾಕಿರೋದನ್ನು ತಗೊಂಡು ನೀವು ಇವಾಗ ತಾಜಾ ಸಗಣಿ ತಗೊಂಡು ನೀವು ಮಾಡೋಕ್ಕಾಗಲ್ಲ ಅಂತ ಸಮಯದಲ್ಲಿ ಒಣಗಿರೋಂಥ ಅದನ್ನೇ ತಗೊಂಡು ಪುಡಿ ಮಾಡಿಬಿಟ್ಟು ಮಾಡ್ಕೊಳ್ಳಿ ಅಂತ 2ನೇ ಭಾಗ ಹೇಳಿರೋದು. ಹೆಚ್ಚಾಗಿರೋದನ್ನ ನಾವು ಘನಜೀವಾಮೃತ ಮಾಡ್ಕೊಳ್ತೀವಿ. आप उसका उपयोग करेंगे क्या फेंक देंगे, क्या करेंगे? ಸರ್ ಇಷ್ಟೇ ಪ್ರಶ್ನೆ, ಹೋಗಿ ಕೂತ್ಕೊಳ್ಳಿ ಸರ್. ಮಿಕ್ಕಿರದ ಬಚೇಗ ನೈ ಗುರುಜಿ. अरे 100 kg only, it is a culture. We are not taking the truckload. आप गलत सवाल कर रहे हैं भाई, बार बार देख रहा हूँ आप गलत सवाल कर रहे हैं. गुरुजी 1 मिनट. ओके, अब पूछ रहे हैं 1 साल को हमको 3 टन 300 बांडली हो जाता है. हाँ, 300 बास्केट में हमको सगनी मिल जाता है. हमारा 1 एकड़ 2 एकड़ है, हम 100-200 kg इस्तेमाल करते हैं. 3 टन बचत रहेगा ना, उसको क्या करें? 3 साल 1 साल में 3 टन का गोबर किसानों को देना इनके पास नहीं है. स्नेहितरे, अगर आपके पास सरप्लस गोबर है तो आपको किसानों को देना है, जिनके पास गोबर नहीं है. ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಬಂದಿದ್ದಿಷ್ಟೇ.
ನನ್ನ ಹತ್ರ ಇರೋದೇ ಒಂದು 2 ಎಕರೆ, ನಮ್ಮ ಹತ್ರ ಆಗೋದು ಒಂದು 3 ಟನ್ನು ನಮಗೆ ಸಗಣಿ ಗೊಬ್ಬರ ಬೀಳುತ್ತೆ. ಒಂದು 200 kg ಮಾತ್ರ ನೀವು ಹೇಳ್ದಂಗೆ 2 ಎಕರೆಗೆ ತೊಗೊತೀವಿ. ಮಿಕ್ಕಿರೋಂಥ 2.25-3 ಟನ್ನ ಏನು ಮಾಡೋದು? ನೀವು ಗೊಬ್ಬರ ಉಪಯೋಗಿಸ್ಬೇಡ್ರಿ ಅಂತ ಹೇಳ್ತಾರೆ. ಖಂಡಿತವಾಗೂ ನೀವು ಗೊಬ್ಬರನ ಉಪಯೋಗಿಸೋಗಿಲ್ಲ. ಬಚತ್ತಾಗಿರೋ ಉಳಿಕೆ ಆಗಿರೋಂಥ 2.25-3 ಟನ್ನನ್ನು ನಿಮ್ಮ ಸ್ನೇಹಿತರು, ನಮ್ಮ ಅನಂತರಾವ್ರದಲ್ಲಿ ಏನಿದೆ ಹಳ್ಳಿಕಾರ ಎಲ್ಲೂ ಇಲ್ಲ ಏನೂ ಇಲ್ಲ ಅಂತ ಇದೆಯಲ್ಲ, ನಿಮ್ಮ ಸ್ನೇಹಿತರುಗಳಿಗೆ ಅದನ್ನು ಕೊಟ್ಬಿಟ್ಟು ಅವ್ರನ್ನ ನೈಸರ್ಗಿಕ ಸುಭಾಷ್ ಪಾಳೇಕರ್ ಕೃಷಿ ಮಾಡೋದಕ್ಕೆ ನೀವು ಅನುವು ಮಾಡಿಕೊಡಿ, ಸಾಕಾರ ಮಾಡಿಕೊಡಿ. If anybody is not having the local cow, ಪ್ರಶ್ನೆಗೆ ಜಾಗ ಇಲ್ಲ ಕಣ. ಎಷ್ಟು ಪ್ರಶ್ನೆ ಕೇಳ್ತೀನಿ? he has not local cow. ನಿನ್ನ ಪಕ್ಷ ನಮ್ದಲ್ಲ ಸರ್, ನಮ್ದೇ. ಏನು ಹೇಳಿ? ಈಗ But he is willing to practice SPK. Then what? We have to sell him our Jivamrutam, Ghana Jivamrutam, additional. ಸ್ನೇಹಿತರೆ, ಇದು ಸಾಕಾರ ಕೃಷಿ ಅಂತ ಅಂತೀವಿ ನಾವು. ನೈಸರ್ಗಿಕ ಕೃಷಿಲಿ ಏನು ಮಾಡಿದೀವಿ ಸ್ನೇಹಿತರೆ? ಮಾತಾಡಬೇಡಿ. ನಾವು ಏನು ಯಾಕೆ ಹೋಗ್ಬೇಡ? ನಿಮ್ದೇನ್ರಿ ಪ್ರಶ್ನೆ? ಈಗ ನಾವೆಲ್ಲ ಉಪಯೋಗಿಸಿ ನೀವು ಹೇಳ್ದಂಗೆ ಮಾಡ್ತೀವಿ. ಯಥೇಚ್ಛವಾಗಿ ತಿಪ್ಪೆಲಿರೋ ಗೊಬ್ಬರನ ಕಸ ಗುಡಿಸಿ ಅದನ್ನೇ ಉತ್ತರ ಕೊಟ್ಟಿದ್ದೀವಿ ಈಗ. ಹುಲ್ಲು ಸಮೇತ ತಿಪ್ಪೆಲಿ ನಾಟಿದೆ. ಬೇರೆ ಯಾರನ್ನೂ ಜೀವಾಮೃತ ಮಾಡೋಕ್ಕೆ ರೆಡಿ ಇಲ್ಲ. ಆ ಗೊಬ್ಬರ ಏನು ಮಾಡೋದು ನಾವು? ಮಣ್ಣು ಸಮೇತ, ಸಗಣಿ ಸಮೇತ, ಗಂಜಳ ಸಮೇತ, ಹುಲ್ಲು ಸಮೇತ ಗುಡಿಸಿ ಎಲ್ಲ ತಿಪ್ಪೆಗೆ ಹಾಕಿರ್ತೀವಿ. ಅದನ್ನು ಏನು ಮಾಡೋದು ನಾವು? ये जो टिप्पे में हम डालता है सगनी, उस टिप्पे में हम सगनी डालता है ना, तभी क्या होता है घास सभी क्लीनिंग सभी उसको डाल के रखता है. हम 100 kg लेके छान के हम इस्तेमाल करते हैं. बचत है ना, उसको क्या करें? बेचना है ना. ಅಷ್ಟೇ. ಅವಲೇ ಹೇಳಿದ್ದು ಅಷ್ಟೇ, ಇವಾಗಲೂ ಹೇಳಿದಷ್ಟೇ. ಅಂದರೆ ನಿಮ್ಗೆ ಯಾವಾಗ ಸಗಣಿ ಬೇಕೋ ಇದನ್ನು ಸುಭಾಷ್ ಪಾಳೇಕರ್ ಕೃಷಿ ಮಾಡೋರಿಗೆ ಬೇರೆಯವ್ರ ಜೊತೆ ಅದು ವಿನಿಮಯ ಮಾಡ್ಕೊಳ್ಳಿ ಅಥವಾ ಅದನ್ನು ಮಾರಿ. ಎರಡನೇದು, ನಿಮ್ಮಲ್ಲಿ ತಿಪ್ಪೆಯಲ್ಲಿ ಜಾಸ್ತಿ ಉಳ್ಕೊಂಬಿಟ್ಟೆ ಅಂದಾಗ ಅದನ್ನು ನಿಮ್ಮಲ್ಲಿ ಉಪಯೋಗಿಸ್ಬೇಡಿ. ಅದನ್ನ ಏನು ಮಾಡ್ತೀರಿ? ಜನ ನಾವು ಏನೇ ಹೇಳಿದ್ರು ಎಲ್ಲರೂ ಸುಭಾಷ್ ಪಾಳೇಕರ್ ಕೃಷಿಗೆ ಬಂದಿಲ್ಲ, ಅವ್ರಿಗೆ ಕೊಟ್ಟಿಗೆ ಗೊಬ್ಬರ ಬೇಕೇ ಬೇಕು ಅಂಥವ್ರಿಗೆ ಮಾರ್ಬಿಡಿ. If you are having additional cow dung manure, you people Ghana Jivamruta sell to the another farmer which are not having the local cow. ಇಲ್ಲಿ ಇದು ಇನ್ನೊಂದಾಗುತ್ತೆ. ತುಂಬ ಜನಗಳು ಹೊರಗಿಂದ ಇರ್ತಾರೆ, ಮಾಡ್ತಾರೆ ಅವ್ರ ಕೈಲಿ. ಹೇಳಿ ಗುರುಜಿ. There are so many farmers are not having the local cow. They listen the workshop. They are searching the cow. They are not taking the cow. What we have to do? It becomes our commitment to supply Jivamrutam to them so that they can start. ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉಳಿತದೆ. ಉಳಿಕೆ ಆಗಿರೋಂಥ ಗೊಬ್ಬರನ್ನ ನಾವು ಏನು ಮಾಡಬೇಕು ಅಥವಾ ಸಗಣಿನ ಏನು ಮಾಡಬೇಕು ಅಂತ. ಅದಕ್ಕೆ ಏನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಎಲ್ಲರೂ ನಾವು ಸುಭಾಷ್ ಪಾಳೇಕರ್ ಕೃಷಿ ಮಾಡಲೇಬೇಕು, ಅದನ್ನು ಹರಡಬೇಕು ಅಂತ ಇದ್ದೀವಿ. ಅಂಥ ಸಮಯದಲ್ಲಿ ತುಂಬ ಜನದ ರೈತರ ಹತ್ರ ನಾಟಿ ಆಕಳು ಅಥವಾ ಹಸು ಇಲ್ಲ. ಅವರು ಕೊಂಡ್ಕೊಬೇಕು ಅಂದ್ರೆ ಮೊದಲನೇ ಭಾಗ ಸಿಗೋದಿಲ್ಲ, ಅವಸರವಾಗಿ ಸಿಗೋದಿಲ್ಲ. ಎರಡನೇ ಭಾಗವಾಗಿ ಅವ್ರ ಹತ್ರ ಹಣ ಇರೋದಿಲ್ಲ. ಇದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರಿ ಅಂದರೆ, ನೀವು ಅಂಥವ್ರಿಗೆ ಘನಜೀವಾಮೃತನ ತಯಾರಿಸ್ಬಿಟ್ಟು ಒಂದು ಬೆಲೆಗೆ ಕೊಡಿ. ನಾವು ಇದನ್ನು ಚಿತ್ರದುರ್ಗದಲ್ಲಿ ಮಾಡ್ತಾಯಿದ್ದೀವಿ. ಚಿತ್ರದುರ್ಗದಲ್ಲಿ ನಮ್ಮ ಸ್ನೇಹಿತರು ಘನಜೀವಾಮೃತ ತಯಾರಿಸ್ಬಿಟ್ಟು ಅದನ್ನು ಏನು ಒಂದು ಸಿಮೆಂಟ್ ಚೀಲ ಇದೆಯೋ ಅದನ್ನು 250 ರೂಪಾಯಿ ಹಂಗೆ ಕೊಡ್ತಾ ಇದ್ದಾರೆ. 8 ಚೀಲಕ್ಕೆ 2000 ರೂಪಾಯಿ, 1 ಎಕರೆಗೆ ಆಗೋಷ್ಟು ಅವರು ಕೊಡ್ತಾ ಇದ್ದಾರೆ. ಅಂದರೆ ಪೂರ್ಣವಾಗಿ ನೈಸರ್ಗಿಕ ಕೃಷಿನೇ ಇದನ್ನು ತಯಾರಿಸ್ಬಿಟ್ಟು ಅವನು ಸುಮಾರು 10 ಜನಕ್ಕೆ ರೈತರಿಗೆ ಸುಮಾರು ಅಲ್ಲಿ ಒಂದು 30 ಎಕರೆಯಲ್ಲಿ ಈ ಕೃಷಿ ನಡೀತಾ ಇದೆ. ಒಬ್ಬ ರೈತನಿಂದ 4 ಹಸು ಇದೆ ಅಂತ. In Pune city, there is a big movement of the terrace gardening. Terrace gardening. In SPK. Nobody has having the local cow. We are attached to the farmers. They are preparing Jivamrutam, they are selling to their ladies. ಪೂನಾದಲ್ಲಿ ಈ ತಾರಸಿ ತೋಟಗಳು, ತಾರಸಿ
ಗಿಡಗಳನ್ನ ಬೆಳೆಯೋಂಥ ಒಂದು ಎಲ್ಲರ ಹತ್ರನೂ ಇದೆ. ಅಲ್ಲಿ ನೀವು ನಾಟಿ ಹಸುನ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಅಂಥ ಸ್ಥಳದಲ್ಲಿ ಏನು ಮಾಡಿದ್ದೀವಿ ಅಂದರೆ ಅವ್ರುಗಳ್ನ ಒಂದು ಗುಂಪುಗಳಾಗಿ ಮಾಡಿ ಹೊರಗಿನ ನಮ್ಮ ನೈಸರ್ಗಿಕ ಕೃಷಿಯರಿಗೆ ಅವ್ರಿಗೆ ಸಂಪರ್ಕ ಮಾಡಿಕೊಟ್ಟು ಅವರು ಜೀವಾಮೃತ ತಯಾರಿಸ್ಬಿಟ್ಟು ನೇರವಾಗಿ ಅವ್ರಿಗೆ ಮಾರಿಕೊಡ್ತಾ ಇದ್ದಾರೆ. So the farmer will get additional income. Goshala will get additional income. Goshala will survive, and his gardener also will survive. ಇದರಿಂದ ಏನಾಗುತ್ತೆ ಅಂದರೆ ರೈತನಿಗೆ ಪರ್ಯಾಯವಾದ ಹೆಚ್ಚಿನ ಹಣ ದೊರಕುತ್ತೆ, ಗೋಶಾಲೆಗಳಿಗೆ ಹೆಚ್ಚಿನ ಹಣ ದೊರಕುತ್ತೆ, ಬೆಳೀತಿರೋವಂಥ ಬೆಳೆಗಾರರಿಗೂ ಕೂಡ ಉತ್ಕೃಷ್ಟವಾದ ಒಂದು ಬೆಳೆ ವಿಷಮುಕ್ತವಾಗಿ ಬರುತ್ತೆ. Okay?